ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್यूब ಚಾನಲ್. ನಾನು ಸಂಕೇತ್. जो लोग भारत की लोकतांत्रिक परंपराओं पे निष्ठा रखते हैं उनके लिए 25 जून न भूलने वाला दिवस है. ನರೇಂದ್ರ ಮೋದಿಯವರು 18ನೇ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ದಿನ ಹೀಗೆಲ್ಲ ಮಾತನಾಡಿದ್ದು ಇಂದಿರಾ ಗಾಂಧಿಯವರು ಹೇರಿದಂತಹ ತುರ್ತು ಪರಿಸ್ಥಿತಿಯ ಬಗ್ಗೆ. ಪರೋಕ್ಷವಾಗಿ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಅನ್ನೋದನ್ನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಬಿಜೆಪಿ ಮತ್ತು RSS ತುರ್ತು ಪರಿಸ್ಥಿತಿಯನ್ನು ತನ್ನ ಅಜೆಂಡಾಕ್ಕೆ ತಕ್ಕ ಹಾಗೆ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ದಾಳಿ ನಡೆಸ್ತಾನೆ ಬಂದಿದೆ. ಹೌದು, ಭಾರತದ ಇತಿಹಾಸದಲ್ಲಿ ಇದೊಂದು ವಿಷಾದಕರ ಘಟ್ಟ. ಸ್ವತಃ ಇಂದಿರಾ ಗಾಂಧಿಯವರೇ ಇದರ ಬಗ್ಗೆ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ಇವತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಇಷ್ಟೆಲ್ಲ ರೋಷಾವೇಶದ ಮಾತನಾಡುವಂತಹ BJP ಆಗಲಿ ಸಂಘ ಪರಿವಾರ ಆಗಲಿ ಆವತ್ತಿನ ದಿನಗಳಲ್ಲಿ ಹೇಗೆ ವರ್ತಿಸಿದ್ವು ಅನ್ನೋ ನೈಜ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಲೇಬೇಕು. ತುರ್ತು ಪರಿಸ್ಥಿತಿಯ ವಿರುದ್ಧ RSS ಪ್ರತಿಭಟಿಸಿದ್ದು ನಿಜ. ಆದರೆ ಪ್ರತಿಭಟನೆ ಹಿಂದೆ ಲೆಕ್ಕಾಚಾರಗಳು ಏನಿದ್ವು, ಅದರ ಬದ್ಧತೆ ಎಷ್ಟಿತ್ತು ಅನ್ನೋದು ನಮಗೀಗ ಮುಖ್ಯವಾಗಬೇಕಿದೆ. ಕಾಂಗ್ರೆಸ್ ವಿರುದ್ಧ ವ್ಯಾಪಕವಾಗಿ ಹುಟ್ಟಿದಂತಹ ಜನಾಕ್ರೋಶದ ಲಾಭ ಪಡೆದು ಆ ಮೂಲಕ ಪೊಲಿಟಿಕಲ್ ಪ್ರೆಸೆನ್ಸನ್ನು ಸೃಷ್ಟಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಜನಸಂಘವಾಗಲಿ ಪರಿವಾರವಾಗಲಿ ಹೋರಾಟ ನಡೆಸುತ್ತಷ್ಟೆ. ಸದಾ ಹಿಂಸೆ, ಪ್ರತಿಕಾರ, ದ್ವೇಷವನ್ನು ಪ್ರತಿಪಾದಿಸುವಂತಹ RSS ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡೋಕೆ ಆಯ್ಕೆ ಮಾಡಿಕೊಂಡಿದ್ದು ಗಾಂಧಿ ತೋರಿದ ಅಹಿಂಸಾ ಸತ್ಯಾಗ್ರಹ ಮಾರ್ಗವನ್ನು. ಗಾಂಧಿಯ ಸಿದ್ಧಾಂತವನ್ನು ಯಾವತ್ತಿಗೂ ಒಪ್ಪದ, ಅವರ ನಿಲುವುಗಳನ್ನು ತುಷ್ಟೀಕರಣ ಅಂತ ಮೂದಲಿಸುತ್ತಿದ್ದಂತಹ RSS ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟಕ್ಕೆ ಸತ್ಯಾಗ್ರಹ ಮಾರ್ಗ ಬಳಸಿದ್ದೆ ಅದು ಎಷ್ಟು ನೆಪ ಮಾತ್ರದಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಆ ಹೊತ್ತಿಗೆ RSS, ಜನಸಂಘ ಹಾಗೂ ಅದರ ಅಂಗಸಂಸ್ಥೆಗಳೆಲ್ಲದರ ಕಾರ್ಯಕರ್ತರ ಸಂಖ್ಯೆ 30 ಲಕ್ಷ ಆಯಿತು. ಜಯಪ್ರಕಾಶ್ ನಾರಾಯಣ್ ತುರ್ತು ಪರಿಸ್ಥಿತಿಯ ವಿರುದ್ಧ ತೀವ್ರ ಹೋರಾಟಕ್ಕೆ ಸಜ್ಜಾಗಿತ್ತು. ಆಗಲೇ ಹೇಳಿದಂತೆ ಈ ಹೋರಾಟದ ಭಾಗವಾದರೆ ಮುಖ್ಯವಾಹಿನಿ ರಾಜಕಾರಣಕ್ಕೆ ಸುಲಭವಾಗಿ ಪ್ರವೇಶ ಸಿಗುತ್ತೆ ಅನ್ನೋದು RSSನ ಲೆಕ್ಕಾಚಾರವಾಗಿತ್ತು. ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಆರಂಭಿಸಿದ ಕಾರಣಕ್ಕೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ RSS ಸಂಘಟನೆಯ ಮೇಲೆ ನಿಷೇಧ ಹೇರಿದರು. ಒಂದೆಡೆ RSSನ ಸ್ವಯಂ ಸೇವಕರು ಜೈಲು ಸೇರಿದ್ರೆ, ಇನ್ನೊಂದೆಡೆ ಸಂಘಟನೆಯನ್ನು ನಿಷೇಧಿಸಲಾಯಿತು. ಸಂಘ ನಿಷೇಧಕ್ಕೆ ಒಳಗಾಗಿದ್ದು ಇದೇ ಮೊದಲಲ್ಲ. ಗಾಂಧಿ ಹತ್ಯೆಯ ಹಿನ್ನೆಲೆಯಲ್ಲಿ ಸರ್ದಾರ್ ಪಟೇಲರು RSSನ್ನು ನಿಷೇಧಿಸಿದರು. ಈಗ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದ ಹಿನ್ನೆಲೆಯಲ್ಲಿ ಮತ್ತೆ ನಿಷೇಧ ಹೇರಲಾಗಿತ್ತು. ಉಗ್ರ ಹಿಂದೂ ಸಂಘಟನೆ ಇಕ್ಕಟ್ಟಿಗೆ ಸಿಲುಕಿತು. ರಾಜಕೀಯ ಶಕ್ತಿಯಾಗಿ ಬೆಳೆಯುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ ಸಂಘಕ್ಕೆ ನಿಷೇಧ ಒಂದು ಅಪಾಯವಾಗಿ ಕಾಣಿತು. 1975 ಜೂನ್ 30ರಂದು ಬಂಧನಕ್ಕೆ ಒಳಗಾಗಿದ್ದಂತಹ ಸಂಘದ ಸರಸಂಘ ಚಾಲಕ ಬಾಳಾ ಸಾಹೇಬ್ ದೇವರಸ್ ರಾಜಿಯ ಹಾದಿ ಹಿಡಿದರು. 1975 ಆಗಸ್ಟ್ 22ರಂದು ಇಂದಿರಾ ಗಾಂಧಿಗೆ ಮೊದಲ ಪತ್ರ ಬರೆದ ಅವರು ಆಗಸ್ಟ್ 15ರಂದು ನೀವು ಮಾಡಿದ ಭಾಷಣವನ್ನು ಆಕಾಶವಾಣಿಯ ಮೂಲಕ ಜೈಲು ಒಂದರಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ. ನಿಮ್ಮ ಭಾಷಣ ಸಂದರ್ಭಕ್ಕೆ ಸೂಕ್ತವಾಗಿತ್ತು ಮತ್ತು ಸಮತೋಲನದಿಂದ ಕೂಡಿತ್ತು ಅಂತ ಮೆಚ್ಚುಗೆಯ ಮಾತುಗಳನ್ನು ದಾಖಲಿಸಿತು. ಮುಂದುವರೆದು 23 RSS ಸ್ವಯಂ ಸೇವಕರ ಬಂಧನ ಮತ್ತು ಸಂಘದ ನಿಷೇಧದ ಬಗ್ಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿತು. ಸಂಘವನ್ನು ನಿಷೇಧಿಸುವುದಕ್ಕೆ ಸರಿಯಾದ ಕಾರಣವೇನು ಅಂತ ನಿರ್ಣಯಿಸುವುದು ಮತ್ತು ಸುಗ್ರೀವಾಜ್ಞೆಯ ಮೂಲಕ ನಿರೂಪಿಸುವುದು ಕಷ್ಟ. ಸರ್ಕಾರದ ಕಾರ್ಯಾಚರಣೆಗೆ, ಆದೇಶದ ಆಂತರಿಕ ಭದ್ರತೆ ಮತ್ತು ಶಾಂತಿಗೆ ಭಂಗ ಉಂಟು ಮಾಡುವುದನ್ನು RSS ಎಂದೂ ಮಾಡಿಲ್ಲ. ಸಂಘದ ಗುರಿ ದೇಶದ ಎಲ್ಲ ಹಿಂದೂ ಸಮುದಾಯದವರನ್ನು ಸಂಘಟಿಸೋದು. ಸಂಘಟನೆಯು ಸಮಾಜದಲ್ಲಿ ಶಿಸ್ತನ್ನು ತರೋದಕ್ಕೆ ಪ್ರಯತ್ನಿಸುತ್ತಿದೆ. ಸಂಘಟನೆಯು ಎಂದೂ ಹಿಂಸೆಯನ್ನು ಪ್ರತಿಪಾದಿಸಿಲ್ಲ ಮತ್ತು ಎಂದಿಗೂ ಅಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲ. ಸಂಘದ ವ್ಯಾಪ್ತಿಯು ಹಿಂದೂ ಸಮುದಾಯಕ್ಕೆ ಸೀಮಿತವಾಗಿದ್ದು ಹಿಂದೂಯೇತರ ಸಮುದಾಯಗಳ ವಿರುದ್ಧ ನಾವು ಏನನ್ನೂ ಹೇಳಿಕೊಟ್ಟಿಲ್ಲ. ಈ ವಿಚಾರಗಳನ್ನು ಗಮನದಲ್ಲಿರಿಸಿಕೊಂಡು RSS ನಿಷೇಧವನ್ನು ಹಿಂಪಡೆಯಬೇಕು ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತೀನಿ. ನಾನು ನಿಮ್ಮನ್ನು ಭೇಟಿಯಾಗೋದು ಸೂಕ್ತ ಅನಿಸಿದ್ರೆ ನನ್ನ ಪಾಲಿಗೆ ಅದೇ ಸಂತೋಷದ ಸಂಗತಿ. ನಿಮ್ಮ ವಿಧೇಯ ಮಧುಕರ ದತ್ತಾತ್ರೇಯ ದೇವರಸ್. ಹೀಗೆ ದೈನ್ಯವಾಗಿ ಬರೆದ ಪತ್ರಕ್ಕೆ ಇಂದಿರಾ ಗಾಂಧಿ ಪ್ರತಿಕ್ರಿಯೆ ಕೊಡದೇ ಇದ್ದಾಗ 1975 ನವೆಂಬರ್ 10ರಂದು ಮತ್ತೊಂದು ಪತ್ರ ಬರೆದರು. ಈ ಪತ್ರದಲ್ಲಿ ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿಯವರ ಚುನಾವಣಾ ಫಲಿತಾಂಶವನ್ನು ಎತ್ತಿ ಹಿಡಿದು ಇಂದಿರಾ ಗಾಂಧಿಯವರ ಪರ ತೀರ್ಪು ನೀಡಿದ್ದನ್ನು ಅಭಿನಂದಿಸಿ RSS ಕಾರ್ಯಕರ್ತರನ್ನು ಬಿಡುಗಡೆ ಮಾಡಿ ಮತ್ತೆ ಸಂಘದ ಮೇಲಿನ ನಿರ್ಬಂಧಗಳನ್ನು ರದ್ದು ಮಾಡಿ ಅಂತ ಬೇಡ್ಕೊಂಡಿದ್ದರು. ಇದಕ್ಕೂ ಪ್ರಧಾನಿ ಇಂದಿರಾ ಗಾಂಧಿಯವರು ಪ್ರತಿಕ್ರಿಯಿಸಿರಲಿಲ್ಲ. ಹತಾಶರಾದ ದೇವರಸ್ ಅವರು 12 ಜನವರಿ 1976ರಂದು ವಿನೋಬಾ ಭಾವೆ ಅವರಿಗೆ ಪತ್ರ ಬರೆದು ಇಂದಿರಾ ಗಾಂಧಿಯವರ ಮನವೊಲಿಸುವಂತೆ ಬೇಡ್ಕೊಂಡಿದ್ದರು. ಸಂಘದ ಹಿತಾಸಕ್ತಿ ಮತ್ತು ಸಿದ್ಧಾಂತಗಳನ್ನು ಬಲ್ಲವರಾದ ವಿನೋಬಾ ಭಾವೆ ಅವರು ಕೂಡ ದೇವರಸ್ ಅವರ ಬೇಡಿಕೆಗೆ ಸೊಪ್ಪು ಹಾಕಿರಲಿಲ್ಲ. ಇಂದಿರಾ ಗಾಂಧಿ ಪೌನಾರ್ ಜೈಲಿಗೆ ಭೇಟಿ ನೀಡ್ತಾ ಇರುವಂತಹ ವಿಷಯ ತಿಳಿದ RSS ಸರಸಂಘ ಚಾಲಕ ಬಾಳಾ ಸಾಹೇಬ್ ದೇವರಸ್ ವಿನೋಬಾ ಭಾವೆ ಅವರಿಗೆ ಮತ್ತೊಂದು ಪತ್ರ ಬರೀತಾರೆ.
ಸಂಘದ ಬಗ್ಗೆ ಪ್ರಧಾನಮಂತ್ರಿಗಳಿಗಿರುವಂತಹ ತಪ್ಪು ಅಭಿಪ್ರಾಯವನ್ನು ಅಳಿಸಿ ಹಾಕಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಇದರಿಂದಾಗಿ RSS ಕಾರ್ಯಕರ್ತರು ಬಿಡುಗಡೆಯಾಗ್ತಾರೆ, ಸಂಘದ ಮೇಲಿನ ನಿಷೇಧ ರದ್ದಾಗುತ್ತೆ. ಹೀಗಾದಲ್ಲಿ ಸಂಘದ ಸ್ವಯಂ ಸೇವಕರು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ರೂಪಿಸಿರುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ರಾಜ್ಯ ಸೂತ್ರವೊಂದನ್ನು ಆ ಪತ್ರದಲ್ಲಿ ಪ್ರಸ್ತಾಪಿಸಿದರು. ಅದಕ್ಕೂ ವಿನೋಬಾ ಭಾವೆ ಅವರು ಪ್ರತಿಕ್ರಿಯಿಸೋದಿಲ್ಲ. ತುರ್ತು ಪರಿಸ್ಥಿತಿ ಒಂದು ಕರಾಳಾಧ್ಯಾಯ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಂತಹ ಕರಾಳ ದಿನಗಳು, ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇರುವಂತಹ BJP RSS ಈ ಸತ್ಯಗಳನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡ್ತಿವೆ. ಹೀಗೆ ಒಂದೆಡೆ RSS ಮುಖ್ಯಸ್ಥ ಪ್ರಧಾನಿ ಇಂದಿರಾ ಗಾಂಧಿಯವರ ಮನವೊಲಿಸೋದಕ್ಕೆ ಸರ್ಕಸ್ ನಡೆಸ್ತಿರುವಾಗಲೇ RSS ರಾಜಕೀಯ ಮುಖವಾಗಿದ್ದಂತಹ ಜನಸಂಘ ಅಂದರೆ ಇವತ್ತಿನ BJP ಒಂದು ನಿರ್ಧಾರಕ್ಕೆ ಬಂದಿತ್ತು. ಜನಸಂಘದಿಂದ ಆಯ್ಕೆಯಾಗಿದ್ದಂತಹ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ 34 ಶಾಸಕರು ಇಂದಿರಾ ಗಾಂಧಿಯವರಿಗೆ ಬೆಂಬಲವನ್ನು ಸೂಚಿಸಿದರು. ರಾಜಕೀಯ ಅವಕಾಶಕ್ಕಾಗಿ ಅರೆಮನಸ್ಸಿನ ಹೋರಾಟಕ್ಕಿಳಿದಿದ್ದಂತಹ ಜನಸಂಘ ಮತ್ತು RSS ನಂತರದಲ್ಲಿ ರಾಜಕೀಯ ಅಸ್ತಿತ್ವಕ್ಕಾಗಿ ತುರ್ತು ಪರಿಸ್ಥಿತಿಯ ಜೊತೆಗೆ ರಾಜಿಗೆ ಮುಂದಾದದ್ದು ನೈಜ ಇತಿಹಾಸ. ಬಾಳಾ ಸಾಹೇಬ್ ದೇವರ್ಸ್ ಮಾತ್ರವಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಕೂಡ ಕ್ಷಮೆ ಕೇಳಿದ ನಾಯಕರು ಒಬ್ಬರು. ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಅದಕ್ಕೆ ಕ್ಷಮೆ ಕೇಳಿದ್ರು ಅಂತ BJPಯವರು ಇವತ್ತು ಸಮರ್ಥಿಸ್ಕೋಬಹುದು. ಆದರೆ ತುರ್ತು ಪರಿಸ್ಥಿತಿಯ ವಿಚಾರದಲ್ಲಿ ಇಡೀ ಜನಸಂಘ ಮತ್ತು RSSನ ದ್ವಂದ್ವ ನಿಲುವುಗಳನ್ನು ನೋಡಿದಾಗ ವಾಜಪೇಯಿ ಅವರ ಕ್ಷಮೆ ತನ್ನ ಅಮಾಯಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಯಾಕಂದರೆ ತುರ್ತು ಪರಿಸ್ಥಿತಿಯ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ RSS ನಾಯಕರಾದ ದತ್ತೋಪಂತ್ ತೇಂಗಡಿ, ಮಾಧವರಾವ್ ಮುಲೆ, ಮೊರೋಂಪಂತ್ ಪಿಂಗಲ್, ರಾಜೇಂದ್ರ ಸಿಂಗ್ ಮೊದಲಾದವರು ಏಕನಾಥ್ ರಾಮಕೃಷ್ಣ ರಾನಾಡೆ ಮೂಲಕ ಇಂದಿರಾ ಗಾಂಧಿಯವರಲ್ಲಿ ಕ್ಷಮೆ ಭಿಕ್ಷೆಯನ್ನು ಕೇಳಿ ಜೈಲಿನಿಂದ ಹೊರಬಂದಿದ್ದರು. ಇಂತಹ 30 ಮಂದಿ RSS ನಾಯಕರು ಇಂದಿರಾ ಗಾಂಧಿಯವರಿಗೆ 1976ರ ನವೆಂಬರ್ನಲ್ಲಿ ರಾನಾಡೆ ಅವರ ಮೂಲಕ ಶರಣಾಗತಿಯ ಪತ್ರವನ್ನು ತಲುಪಿಸಿದರು. ಈ ರಾನಾಡೆ RSSನಲ್ಲಿ ಗೋಳ್ವಾಲ್ಕರ್ ಅವರ ನಂತರದ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ. ಆ ಶರಣಾಗತಿ ಪತ್ರಕ್ಕೆ ಸ್ಪಂದಿಸಿ 1977ರ ಜನವರಿಯಲ್ಲಿ ಈ ನಾಯಕರನ್ನು ಬಿಡುಗಡೆ ಮಾಡಲಾಯಿತು. ಇವರಷ್ಟೇ ಅಲ್ಲ, ABVPಯ ಪ್ರಮುಖರಾದಂತಹ ಬಲ್ಬೀರ್ ಪೂಂಜ್, ಪ್ರಭು ಚವ್ಹಾಣ್ ಮೊದಲಾದವರು ಇಂದಿರಾ ಗಾಂಧಿಯವರ 20 ಅಂಶಗಳ ಕಾರ್ಯಕ್ರಮವನ್ನು ಬೆಂಬಲಿಸುವುದಾಗಿ ಹೇಳಿ ಜೈಲಿನಿಂದ ಬಿಡುಗಡೆಯಾಗಿದ್ದರು. ಚರಿತ್ರೆಯ ಈ ವಿದ್ಯಮಾನಗಳನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಾವು ಒಂದು ನಿರ್ಧಾರಕ್ಕೆ ಬರಬಹುದು. ಇವತ್ತಿನ BJP ಅಥವಾ ಆವತ್ತಿನ ಜನಸಂಘ ಹಾಗೂ RSS ಸಂಘಟನೆಗಳು ತುರ್ತು ಪರಿಸ್ಥಿತಿಯ ವಿರುದ್ಧ ವ್ಯಾಪಕ ಜನಾಕ್ರೋಶದ ರಾಜಕೀಯ ಲಾಭ ಪಡೆಯುವುದಕ್ಕಾಗಿ ನೆಪ ಮಾತ್ರಕ್ಕೆ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಮತ್ತು ಯಾವಾಗ ನಿಷೇಧ ಮತ್ತು ಜೈಲು ಶಿಕ್ಷೆಯಂತಹ ಕಠಿಣ ಕ್ರಮಗಳು ತಮಗೆ ಎದುರಾದವು ಆಗ ಹೋರಾಟದಿಂದ ಹಿಂದೆ ಸರಿದು ಸರ್ಕಾರದೊಂದಿಗೆ ರಾಜಿಯಾದರು. ಈ ಸತ್ಯವನ್ನು ಹೊರತುಪಡಿಸಿ BJP ನಾಯಕರು ಇವತ್ತು ಆಡ್ತಾ ಇರುವಂತಹ ರೋಷಾವೇಶದ ಮಾತುಗಳೆಲ್ಲ ಬರೀ ಬೊಗಳೆ ಅನ್ನಿಸ್ಕೊಳ್ತವೆ.